ಈಗ ಇಂದಿನ ಪತ್ರಿಕೆಗಳ ಎಣುಕು ನೋಟ. ಗಾಜಾ ಶಾಂತಿ ಮಂಡಳಿಗೆ ಸದಸ್ಯರ ನೇಮಕ. ಭಾರತ ಮೂಲದ ಬಂಗಾಗೆ ಸ್ಥಾನ. ಪ್ರಧಾನಿ ನರೇಂದ್ರ ಮೋದಿಗೆ ವಿಶೇಷ ಆಹ್ವಾನ. ಹೈಟೆಕ್ ರೂಪದಲ್ಲಿ ಸಂಗೊಳ್ಳಿ ರಾಯಣ್ಣನ ಶೌರ್ಯಗಾಥೆ. ಬಲಿದಾನ ಭೂಮಿಯಲ್ಲಿ ಇತಿಹಾಸ ಅನಾವರಣ. ಇಂದು ವೀರಭೂಮಿ ವಸ್ತು ಸಂಗ್ರಹಾಲಯ ಸಿಎಂರಿಂದ ಲೋಕಾರ್ಪಣೆ. ಶಾಲಾ ಮಾನ್ಯತೆ ನವೀಕರಣ ಪ್ರಕ್ರಿಯೆ ಮತ್ತಷ್ಟು ಸರಳ. ಮಧು ಬಂಗಾರಪ್ಪ ಭರವಸೆ. ಶೈಕ್ಷಣಿಕ ಸಮ್ಮೇಳನದಲ್ಲಿ ಶಿಕ್ಷಣ ಬಂಗಾರ ಬಿರುದು ಪ್ರದಾನ. ಇಂದಿನಿಂದ ಡಬ್ಲ್ಯೂಇಎಫ್ ಸಭೆ. 64 ದೇಶಗಳ ಮುಖ್ಯಸ್ಥರು ಸೇರಿ 3,000 ಗಣ್ಯರು ಭಾಗಿ. ಭಾರತ ತಂಡದಲ್ಲಿ 100ಕ್ಕೂ ಹೆಚ್ಚು ಪ್ರತಿನಿಧಿಗಳು. ಆಸೀಸ್ ಪ್ರವಾಸ. ಮಹಿಳಾ ತಂಡ ಪ್ರಕಟ. ಫೆಬ್ರವರಿ 15ರಿಂದ ಭಾರತ ಆಸೀಸ್ ವನಿತೆಯರ ಏಕದಿನ ಮತ್ತು ಟಿ20 ಸರಣಿ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಫಸಲ್ ಬಿಮಾ ಯೋಜನೆ ಅನುಷ್ಠಾನದಲ್ಲಿ ಉತ್ತಮ ಸಾಧನೆ. ಕೃಷಿ ಇಲಾಖೆಗೆ ದ್ವಿತೀಯ ಸ್ಥಾನ. ಕೇಂದ್ರ ಬಜೆಟ್ನಲ್ಲಿ ಮೆಟ್ರೋ 3A ಯೋಜನೆ ನಿರೀಕ್ಷೆ. ಮೆಟ್ರೋ 2ನೇ ಹಂತಕ್ಕೆ 40,425 ಕೋಟಿ ರೂಪಾಯಿ ಅನುದಾನ ಬೇಡಿಕೆ. ಟ್ರಂಪ್ ವಿರುದ್ಧ ತಿರುಗಿಬಿದ್ದ ಯುರೋಪಿಯನ್ ಒಕ್ಕೂಟ. ಅಮೆರಿಕ ಜೊತೆ ವ್ಯಾಪಾರ ಒಪ್ಪಂದ ಮಾತುಕತೆ ಸ್ಥಗಿತ. ಗ್ರೀನ್ಲ್ಯಾಂಡ್ಗಾಗಿ ಶೇಕಡ 10ರಷ್ಟು ತೆರಿಗೆ ಹೇರಿದ್ದಕ್ಕೆ ಟಕ್ಕರ್. ರಾಜ್ಯಾದ್ಯಂತ ಮತ್ತೆ ಹೆಚ್ಚಾದ ಚಳಿ. ಒಂದೆರಡು ದಿನ ಚಳಿ ಮುಂದುವರಿಕೆ. ಹಲವು ಜಿಲ್ಲೆಗಳಲ್ಲಿ ಮುಂದಿನ ವಾರದಿಂದ ಒಣಹವೆ. ಆಸ್ಟ್ರೇಲಿಯನ್ ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್. ವೀನಸ್ಗೆ ಮೊದಲ ಸುತ್ತಲ್ಲೇ ಸೋಲು. ಅಲ್ಕರಾಜ್ ಸಬಲೆಂಕಾ ಶುಭಾರಂಭ.